ಉತ್ತರ ಕರ್ನಾಟಕದಲ್ಲಿ ಪ್ರತಿಭೆಗಳಿಗೆ ಕೊರತೆ ಇಲ್ಲ, ಆದರೆ ಅವಕಾಶ ನೀಡುವ ವೇದಿಕೆಗಳ ಕೊರತೆ ಇದೆ. ಬೆನ್ನು ತಟ್ಟಿ ಶಾಬಾಸ್ಗಿರಿ ನೀಡುವ ಕೈಗಳ ಕೊರತೆ ಇದೆ. ಈ ದೊಡ್ಡ ಕೊರತೆ ನೀಗಿಸುವ ಉದ್ದೇಶದಿಂದಲೇ ಶಿಕ್ಷಣ ಸಂಸ್ಥೆಯೊಂದು ಈಗ ತಲೆ ಎತ್ತಿ ನಿಂತಿದೆ. ಉತ್ತರ ಕರ್ನಾಟಕದ ವಿದ್ಯಾರ್ಥಿಗಳ ಕನಸಿಗೆ ಆಶಾಕಿರಣವಾಗಿ ನಿಂತಿದೆ ಜೊಲ್ಲೆ ಗ್ರೂಪ್. ಇದೇ ಈ ಹೊತ್ತಿನ ವಿಶೇಷ, ಜೊಲ್ಲೆ ಗ್ರೂಪ್ನ ಶಿಕ್ಷಣ ಕ್ರಾಂತಿ. ನಾನು ಮಧುಕರ್ ಶೆಟ್ಟಿ. ಉತ್ತರ ಕರ್ನಾಟಕದ ಕನಸುಗಳ ಆಶಾಕಿರಣ ಜೊಲ್ಲೆ ಗ್ರೂಪ್. ಉತ್ತರ ಕರ್ನಾಟಕದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಜೊಲ್ಲೆ ಗ್ರೂಪ್ನಿಂದ ಕ್ರಾಂತಿ. ಬೆಳಗಾವಿ ಜಿಲ್ಲೆಯ ಗಡಿ ಭಾಗದ ಹಳ್ಳಿಯೊಂದರಲ್ಲಿ ಹುಟ್ಟಿದ ಜೊಲ್ಲೆ ಗ್ರೂಪ್ ಇಂದು ಸಹಕಾರ ಕ್ಷೇತ್ರದಲ್ಲಿ ತನ್ನದೇ ಛಾಪು ಮೂಡಿಸುತ್ತಿದೆ. ರಾಜ್ಯದ ಗಮನ ಸೆಳೆದಿರುವ ಜೊಲ್ಲೆ ಗ್ರೂಪ್ ಸಾಕಷ್ಟು ಸಮೂಹ ಸಂಸ್ಥೆಗಳನ್ನ ಒಳಗೊಂಡಿದೆ. ಸಹಕಾರ, ಉದ್ಯಮ, ಶಿಕ್ಷಣ, ಹೋಟೆಲ್ ಉದ್ಯಮ, ರಿಯಲ್ ಎಸ್ಟೇಟ್ ಹೀಗೆ ಹಲವು ಕ್ಷೇತ್ರಗಳಲ್ಲಿ ಕಾರ್ಯಾಚರಣೆ ನಡೆಸುತ್ತಿದೆ. ಈ ಜೊಲ್ಲೆ ಗ್ರೂಪ್ ನಿರ್ಮಾತೃ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ 35 ವರ್ಷಗಳ ಕಾಲ ಸಹಕಾರ, ಉದ್ಯಮ, ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಈಗ ಇದೇ ಜೊಲ್ಲೆ ಗ್ರೂಪ್ ಗಡಿಭಾಗದ ಪೋಷಕರು, ಯುವ ಮನಸ್ಸುಗಳನ್ನ ಖುಷಿಪಡಿಸುವ ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ. ಗಡಿ ಭಾಗದ ಪೋಷಕರಲ್ಲಿ ಭರವಸೆ ಮೂಡಿಸಿದ ಜೊಲ್ಲೆ ಗ್ರೂಪ್. ಉತ್ತರ ಕರ್ನಾಟಕದಲ್ಲಿ ತಲೆ ಎತ್ತಿದ ಮೊದಲ ರೆಸಿಡೆನ್ಸಿ ಪಿಯು ಕಾಲೇಜು. ಉತ್ತರ ಕರ್ನಾಟಕದ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಬೇಕು ಅಂದ್ರೆ ಬೇರೆ ಬೆಂಗಳೂರು, ದಕ್ಷಿಣ ಕನ್ನಡ ಅಥವಾ ಉಡುಪಿಗೆ ವಲಸೆ ಹೋಗಬೇಕಾದ ಅನಿವಾರ್ಯತೆ. ಈ ಅನಿವಾರ್ಯತೆ ತಪ್ಪಿಸಿ ಗುಣಮಟ್ಟದ ಶಿಕ್ಷಣ ಒದಗಿಸುವ ಸಂಸ್ಥೆ ಹುಟ್ಟು ಹಾಕಬೇಕು ಅಂತ ಪಣತೊಟ್ಟು ಜೊಲ್ಲೆ ಗ್ರೂಪ್ ಈಗ ಅದನ್ನ ಸಾಕಾರಗೊಳಿಸಿದೆ. ಗಡಿ ಭಾಗದ ಮಕ್ಕಳು ಇಲ್ಲೇ ಪಿಯು ವ್ಯಾಸಂಗ ಮಾಡಿ ಹೆಸರಾಂತ ವೈದ್ಯಕೀಯ ಕಾಲೇಜು, ದೊಡ್ಡ ಎಂಜಿನಿಯರಿಂಗ್ ಕಾಲೇಜು ಪ್ರವೇಶ ಪಡೆಯಲು ಅಣಿಗೊಳಿಸುತ್ತಿದೆ ಈ ಶಿಕ್ಷಣ ಸಂಸ್ಥೆ. ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಸಹಕಾರ, ಉದ್ಯಮ ಕ್ಷೇತ್ರದಲ್ಲಿ ಸಲ್ಲಿಸಿದ ಸುದೀರ್ಘ ಸೇವೆಗೆ ಕೃತಜ್ಞತೆ ಸಲ್ಲಿಸಲೆಂದೇ ಜೊಲ್ಲೆ ಗ್ರೂಪ್ ಉಪಾಧ್ಯಕ್ಷ ಬಸವ ಪ್ರಸಾದ್ ಜೊಲ್ಲೆ ಅವರು ತಮ್ಮ ತಂದೆ ಮತ್ತು ಮಾಜಿ ಸಂಸದ ಹಿರಿಯ ಸಹಕಾರಿ ಧುರೀಣ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಹೆಸರಿನಲ್ಲಿ ನಿಪ್ಪಾಣಿ ಹೊರವಲಯದಲ್ಲಿ ಉತ್ತರ ಕರ್ನಾಟಕದ ಮೊದಲ ವಸತಿ ಸಹಿತ ಸುಸಜ್ಜಿತ ಇಂಟಿಗ್ರೇಟೆಡ್ ಪಿಯು ವಿಜ್ಞಾನ ಮಹಾವಿದ್ಯಾಲಯ ಆರಂಭಿಸಿದ್ದಾರೆ. ಅಲ್ಲದೆ ರಾಜಕೀಯ ಹಾಗೂ ಸಮಾಜ ಸೇವೆಯಲ್ಲಿ ತೊಡಗಿರುವ ಬಸವ ಪ್ರಸಾದ್ ಜೊಲ್ಲೆ ಅವರು ತಮ್ಮ ತಾಯಿ ಹಾಗೂ ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ಅವರ ಹೆಸರಿನಲ್ಲಿ 1 ಕೋಟಿ ರೂಪಾಯಿ ಸ್ಕಾಲರ್ಶಿಪ್ ಯೋಜನೆ ಜಾರಿಗೊಳಿಸಿದ್ದಾರೆ. ದೇಶದ ನಾನಾ ಭಾಗಗಳ ನುರಿತ ಉಪನ್ಯಾಸಕರನ್ನ ಹೊಂದಿರುವ ಈ ಕಾಲೇಜು ಈಗ ಗಡಿ ಭಾಗದ ಪೋಷಕರು, ವಿದ್ಯಾರ್ಥಿಗಳಲ್ಲಿ ಹೊಸ ಭರವಸೆ ಮೂಡಿಸಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತರ ಕರ್ನಾಟಕ ಭಾಗ ಇನ್ನೂ ಹಿಂದುಳಿದಿದೆ ಎನ್ನುವ ಅಪವಾದಗಳಿವೆ. ಈ ಕಾರಣಕ್ಕೆ ವೈದ್ಯಕೀಯ, ಎಂಜಿನಿಯರಿಂಗ್ ಪ್ರವೇಶ ಪರೀಕ್ಷೆ ತಯಾರಿಗಾಗಿ ಈ ಭಾಗದ ಬಹುತೇಕರು ಪಿಯು ವ್ಯಾಸಂಗ ಮಾಡಲು ಬೇರೆ ಬೇರೆ ಜಿಲ್ಲೆಗಳು ಅಷ್ಟೇ ಅಲ್ಲ, ಬೇರೆ ರಾಜ್ಯಗಳಿಗೂ ವಲಸೆ ಹೋಗ್ತಾರೆ. ಅಲ್ಲಿ ಹೋಗಿ ಲಕ್ಷಾಂತರ ರೂಪಾಯಿ ವ್ಯಯಿಸಬೇಕಾದ ಪರಿಸ್ಥಿತಿ ಇಲ್ಲಿನ ಪೋಷಕರದ್ದು. ಉತ್ತರ ಕರ್ನಾಟಕ ಭಾಗದ ಪೋಷಕರು ಬೇರೆ ಜಿಲ್ಲೆಗೆ ಹೋಗದಂತೆ ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಪಿಯು ವಿಜ್ಞಾನ ಶಿಕ್ಷಣ ಈಗ ಈ ಭಾಗದಲ್ಲಿ ಕಲ್ಪಿಸಲಾಗುತ್ತಿದೆ. ಅಂಥದ್ದೊಂದು ವ್ಯವಸ್ಥೆ ಕಲ್ಪಿಸಿದೆ ಜೊಲ್ಲೆ ಗ್ರೂಪ್. ಜೊಲ್ಲೆ ಗ್ರೂಪ್ ಇದು 35 ವರ್ಷದ ಹಿಂದೆ ನಮ್ಮ ತಂದೆಯವರಾದಂಥ ಅಣ್ಣಾಸಾಬನ ಜೊಲ್ಲೆಜಿಯವರು ಪ್ರಾರಂಭ ಮಾಡಿದಂಥ ಒಂದು ಸಂಸ್ಥೆ. ಇವತ್ತು ನಾವು ಜೊಲ್ಲೆ ಗ್ರೂಪ್ ಸುಮಾರು 8 ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅದರಲ್ಲಿ ಹಾಸ್ಪಿಟಾಲಿಟಿ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಎಜುಕೇಷನ್ ಇರ್ಬೋದು. ಈ ರೀತಿ 8 ವರ್ಟಿಕಲ್ಸ್ದಲ್ಲಿ 8 ಇಂಡಸ್ಟ್ರಿದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅದರಲ್ಲಿ ಒಂದಂದರೆ ನಮ್ಮ ಎಜುಕೇಷನ್ ಸೊಸೈಟಿ, ಜೊಲ್ಲೆ ಎಜುಕೇಷನ್ ಸೊಸೈಟಿ. ಇದು ನಮ್ಮ ತಾಯಿಯವರಾದಂಥ ಶಶಿಕಲಾ ಜೊಲ್ಲೆಜಿಯವರು 30 ವರ್ಷದ ಹಿಂದೆ ಎಕ್ಸಂಬ ಅಂತ ಒಂದು ಸಣ್ಣ ಹಳ್ಳಿಯಲ್ಲಿ ಅಲ್ಲಿ ಒಳ್ಳೆ ಶಿಕ್ಷಣ ಸಿಗಬೇಕು ಗ್ರಾಮೀಣ ಮಕ್ಕಳಿಗೆ ಅಂತ ತಿಳ್ಕೊಂಡು ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ.
ಏನು 30 ಮಕ್ಕಳಿಂದ ಪ್ರಾರಂಭ ಆದಂಥ 30 ವಿದ್ಯಾರ್ಥಿಗಳಿಂದ ಪ್ರಾರಂಭ ಆದಂಥ ಸಂಸ್ಥೆ ಇವತ್ತು ಸುಮಾರು 6,000ಕ್ಕಿಂತನೂ ಜಾಸ್ತಿ ಸ್ಟೂಡೆಂಟ್ಸ್ ಕೆಲಸ ಮಾಡ್ತಾ ಇದ್ದಾರೆ ಮತ್ತು 3 ಕ್ಯಾಂಪಸ್ಗಳಿದ್ದಾವೆ. ಒಂದು ನನದಿ, ಒಂದು ಎಕ್ಸಂಬ ಮತ್ತೊಂದು ನಿಪ್ಪಾಣಿ. ಸೇವಾ ಮನೋಭಾವ ಆಶಯ ಅತ್ಯಾಧುನಿಕ ಪಿಯು ಕಾಲೇಜು. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಹೊರವಲಯದ ನಾಗನೂರಿನಲ್ಲಿರುವ ಅಣ್ಣಾ ಸಾಹೇಬ್ ಜೊಲ್ಲೆ ವಸತಿ ಸಹಿತ ಸುಸಜ್ಜಿತ ಇಂಟಿಗ್ರೇಟೆಡ್ ಪಿಯು ವಿಜ್ಞಾನ ಕಾಲೇಜು ಸಾಕಷ್ಟು ವೈಶಿಷ್ಟ್ಯತೆ ಹೊಂದಿದೆ. 18 ಎಕರೆಯಷ್ಟು ವಿಶಾಲವಾದ ಪ್ರದೇಶದಲ್ಲಿ ಸುಸಜ್ಜಿತ ಕಟ್ಟಡ ಹೊಂದಿರುವ ಈ ಕಾಲೇಜು ಅದೇ ಆವರಣದಲ್ಲಿ ವಿದ್ಯಾರ್ಥಿನಿಯರಿಗೆ ಹೈಟೆಕ್ ವಸತಿ ನಿಲಯವನ್ನು ಒಳಗೊಂಡಿದೆ. ಪ್ರತಿ ಕೊಠಡಿಯಲ್ಲಿ ಕೇವಲ 4 ಬೆಡ್ ಇದ್ದು ಒಂದು ರೂಮ್ನಲ್ಲಿ 4 ವಿದ್ಯಾರ್ಥಿಗಳು ಮಾತ್ರ ತಂಗುವ ವ್ಯವಸ್ಥೆ ಮಾಡಲಾಗಿದೆ. ಪ್ರತಿ ಕೊಠಡಿಯು ಅಟ್ಯಾಚ್ಡ್ ಟಾಯ್ಲೆಟ್ ವ್ಯವಸ್ಥೆ ಹೊಂದಿದ್ದು ಪ್ರತಿನಿತ್ಯವೂ ಸ್ನಾನಕ್ಕೆ ಬಿಸಿ ನೀರಿನ ವ್ಯವಸ್ಥೆ ಇದೆ. 2 ವಸತಿ ನಿಲಯದ ಕೆಳ ಮಹಡಿಯಲ್ಲಿ ಸುಸಜ್ಜಿತ ಭೋಜನಾಲಯ ವ್ಯವಸ್ಥೆ ಮಾಡಲಾಗಿದೆ. ಮಕ್ಕಳಿಗೆ ಪ್ರತಿನಿತ್ಯವೂ ಉತ್ತರ ಕರ್ನಾಟಕ ಶೈಲಿಯ ಉಪಹಾರ, ಮಧ್ಯಾಹ್ನದ ಭೋಜನ, ಸಂಜೆ ಲಘು ಉಪಹಾರ ಹಾಗೂ ರಾತ್ರಿಯ ವೇಳೆ ಗುಣಮಟ್ಟದ ಊಟ ಪೂರೈಸಲಾಗುತ್ತದೆ. ಇದೇ ಆವರಣದಲ್ಲಿ ಸ್ವಚ್ಛ ಹಾಗೂ ಶುಚಿತ್ವದಿಂದ ಕೂಡಿರುವ ಅಡುಗೆ ಕೋಣೆ ಇದ್ದು ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡಿದ ನುರಿತ ಕುಕ್ಗಳು ನಿತ್ಯ ತರಹೇವಾರಿ ಅಡುಗೆ ಮಾಡಿ ಮಕ್ಕಳಿಗೆ ಉಣಬಡಿಸುತ್ತಾರೆ. ಕಾಲೇಜು ಆವರಣದಲ್ಲೇ ವೈದ್ಯಕೀಯ ವ್ಯವಸ್ಥೆ ಇದ್ದು ಅನಾರೋಗ್ಯಕ್ಕೆ ಒಳಗಾದ ಮಕ್ಕಳಿಗೆ ತಕ್ಷಣವೇ ವೈದ್ಯಕೀಯ ಸೇವೆ ನೀಡಲಾಗುತ್ತದೆ. ಈ ಕಾಲೇಜಿನಲ್ಲಿ ಮೊಬೈಲ್ ಬಳಕೆಗೆ ಅವಕಾಶ ಇಲ್ಲ. ವಾರಕ್ಕೆ ಒಮ್ಮೆ ಪೋಷಕರ ಜೊತೆಗೆ ಮಾತನಾಡಲು ಟೆಲಿಕಾಲರ್ ವ್ಯವಸ್ಥೆ ಮಾಡಲಾಗಿದೆ. ಪ್ರತಿ ವಿದ್ಯಾರ್ಥಿಗೆ 10 ನಿಮಿಷ ಪೋಷಕರ ಜೊತೆಗೆ ಮಾತನಾಡಲು ಅನುವು ಮಾಡಿಕೊಡಲಾಗ್ತಾ ಇದೆ. ಲಾಭದ ದೃಷ್ಟಿ ಬದಿಗಿಟ್ಟು ಸೇವಾ ಮನೋಭಾವವನ್ನೇ ಗಮನದಲ್ಲಿಟ್ಟು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ರೆಸಿಡೆನ್ಸಿ ಪಿಯು ಕಾಲೇಜು ಆರಂಭಿಸಲಾಗಿದೆ. ಅದ್ರ ಜೊತೆನೆ ನಮ್ಮದು ವೈಶಿಷ್ಟ್ಯ ಏನಂದರೆ ಇದು ನಾರ್ತ್ ಕರ್ನಾಟಕದಲ್ಲೇ ಮೊದಲನೇ ಫುಲ್ಲಿ ರೆಸಿಡೆನ್ಷಿಯಲ್ ಕ್ಯಾಂಪಸ್. ಇಲ್ಲಿ ಡೇ ಸ್ಕಾಲರ್ ಮತ್ತು ಡೇ ಬೋರ್ಡರ್ಸ್ಗೆ ಯಾವುದೂ ಅವಕಾಶ ಇಲ್ಲ. ಯಾಕಂದರೆ JEE ಮತ್ತು ನೀಟ್ ಕೋಚಿಂಗ್ ಇದು ಭಾಳ ಅದಕ್ಕೆ ಒಂದು ಟೈಮ್ ಕೊಡಬೇಕಾಗ್ತದೆ. ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಲೋಕಲೈಟ್ಸ್ ಇದ್ರೂ ಕೂಡ ಅವರು ನಮ್ಮ ಹಾಸ್ಟೆಲ್ದಲ್ಲೇ ಇರಬೇಕು ಕಡ್ಡಾಯವಾಗಿ. ಅದಕ್ಕೆ ಫುಲ್ಲಿ ರೆಸಿಡೆನ್ಷಿಯಲ್ ಕ್ಯಾಂಪಸ್ವನ್ನು ಮಾಡಿದ್ದೀವಿ. ಭಾಳಷ್ಟು ಸಂಸ್ಥೆಯಲ್ಲಿ ಹಾಸ್ಟೆಲ್ ಫೆಸಿಲಿಟೀಸ್ ನೋಡಿದ್ರೆ ಡಾರ್ಮೆಟ್ರೀಸ್ ಇರ್ತವೆ. ಒಂದು ರೂಮ್ದಲ್ಲಿ ಸುಮಾರು 40ರಿಂದ 50 ಜನ ಹಾಕಿರ್ತಾರೆ. ಆದರೆ ನಮ್ಮ ಹಾಸ್ಟೆಲ್ಸ್ದಲ್ಲಿ ಬರೀ 4 ಶೇರಿಂಗ್ ಒಂದು ಹಾಸ್ಟೆಲ್ ಬ್ಲಾಕ್ಸ್ಗಳನ್ನು ನಾವು ಮಾಡಿದ್ದೀವಿ. 400 ಜನ ಕೆಪಾಸಿಟಿದು 2 ಹಾಸ್ಟೆಲ್ಸ್, ಒಂದು ಗರ್ಲ್ಸ್ ಹಾಸ್ಟೆಲ್, ಒಂದು ಬಾಯ್ಸ್ ಹಾಸ್ಟೆಲನ್ನು ಮಾಡಿದ್ದೀವಿ. ಆ ಒಂದು ರೂಮ್ದಲ್ಲಿ 4 ಜನ ಸ್ಟೂಡೆಂಟ್ಸ್ ವಿತ್ ಅಟ್ಯಾಚ್ಡ್ ಬಾತ್ರೂಮ್ ಆ್ಯಂಡ್ ಅಟ್ಯಾಚ್ ಟಾಯ್ಲೆಟ್ ಈ ರೀತಿಯಾದಂಥ ವ್ಯವಸ್ಥೆ ಮಾಡಿದ್ದೀವಿ. ಕಿಚನು ಕೂಡ ಭಾಳ ಹೈಜಿನಿಕ್ವಾಗಿ ಇಟ್ಕೊಂಡು ಜಾಸ್ತಿ ಎಲ್ಲ ಆಟೋಮೇಷನ್ ಮಷಿನ್ಸ್ಗಳನ್ನು ತೊಗೊಂಡಿದ್ದೀವಿ. ಆಮೇಲೆ ಭಾಳಷ್ಟು ಮಕ್ಕಳಿಗೆ ದೂರ ಹೋದಾಗ ನಮ್ಮ ಉತ್ತರ ಕರ್ನಾಟಕ ಡಿಶಸ್ ಸಿಗಲ್ಲ. ಅದಕ್ಕೆ ಅವ್ರು ಭಾಳ ಕಾಯಿಲೆ ಎಲ್ಲ ಬರುತ್ತೆ. ಅದಕ್ಕೆ ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ನಾವು ಉತ್ತರ ಕರ್ನಾಟಕ ಡಿಶಸ್ಗಳನ್ನೇ ಫೋಕಸ್ ಮಾಡಿ ಆ ಕಿಚನ್ದಲ್ಲಿ ನಾವು ಅವ್ರ ಡೈನಿಂಗ್ದಲ್ಲಿ ಅವ್ರಿಗೆ ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೀವಿ. ಅದನ್ನು ಬಿಟ್ಟರೆ ಇವಾಗ ಫ್ಯಾಕಲ್ಟಿ ಬಗ್ಗೆ ಹೇಳಬೇಕಾಗಿತ್ತಂದರೆ ನಾವು ಫ್ಯಾಕಲ್ಟಿದಲ್ಲೂ ಕೂಡ ಯಾವುದೇ ಕಾಂಪ್ರಮೈಸ್ ಮಾಡಿಲ್ಲ. ನಮ್ಮ ಫೀಸ್ ಬೇರೆ ಸಂಸ್ಥೆಗಿಂತನೂ ಕೂಡ ಕಡಿಮೆ ಇರ್ಬೋದು. ಯಾಕಂದರೆ ನಮ್ಮ ಒಂದು ಪ್ರಾಫಿಟ್ ಮೋಟಿವ್ ಇಲ್ಲದೆ ನಾವು ಸೋಷಲ್ ವರ್ಕ್ಗೋಸ್ಕರ ನಾವು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೀವಿ. JEE, ನೀಟ್, KCETಗೆ ಪ್ರತ್ಯೇಕ ಕೋಚಿಂಗ್ ವ್ಯವಸ್ಥೆ. ಅಣ್ಣಾ ಸಾಹೇಬ್ ಜೊಲ್ಲೆ ವಸತಿ ಸಹಿತ ಸುಸಜ್ಜಿತ ಇಂಟಿಗ್ರೇಟೆಡ್ ಪಿಯು ವಿಜ್ಞಾನ ಕಾಲೇಜಿನಲ್ಲಿ JEE, ನೀಟ್ ಹಾಗೂ KCET ಕೋಚಿಂಗ್ ಪ್ರತ್ಯೇಕವಾಗಿ ನೀಡಲಾಗುತ್ತದೆ. ಇದು ಅಣ್ಣಾ ಸಾಹೇಬ್ ಜೊಲ್ಲೆ ಪಿಯು ಕಾಲೇಜಿನ ಮತ್ತೊಂದು ವಿಶೇಷತೆ. IIT ಹಾಗೂ NITಯ ನುರಿತ ಉಪನ್ಯಾಸಕರನ್ನ ಕರೆತಂದು ಗಡಿಭಾಗದ ಮಕ್ಕಳಿಗೆ ಬೋಧನೆ ಮಾಡಲಾಗುತ್ತಿದೆ. ಲಖನೌ, ಹೈದರಾಬಾದ್, ದೆಹಲಿ ಹೀಗೆ ದೇಶದ ವಿವಿಧ ಭಾಗಗಳ ಅನುಭವಿ ಉಪನ್ಯಾಸಕರು ಇಲ್ಲಿನ ಮಕ್ಕಳಿಗೆ ಬೋಧನೆ ಮಾಡುತ್ತಿದ್ದಾರೆ. ಪ್ರತಿ ವಾರವೂ ನೀಟ್ ಹಾಗೂ JEE ಪೂರ್ವಭಾವಿ ಪರೀಕ್ಷೆ ನಡೆಸಿ ಮಕ್ಕಳಲ್ಲಿ ಆತ್ಮವಿಶ್ವಾಸ ವೃದ್ಧಿಸಲಾಗುತ್ತಿದೆ. ಅಲ್ಲದೆ ಎಲ್ಲ ಉಪನ್ಯಾಸಕರು ವಸತಿ ನಿಲಯದಲ್ಲೇ ಇದ್ದು ಮಕ್ಕಳು ಯಾವುದೇ ಕ್ಷಣದಲ್ಲಿ ಪ್ರಶ್ನೆ ಕೇಳಿದರೂ ಉತ್ತರಿಸುವ ವ್ಯವಸ್ಥೆಯು ಈ ಕಾಲೇಜಿನ ಮತ್ತೊಂದು ವಿಶೇಷತೆ. ಜೊತೆಗೆ ಈ ಕಾಲೇಜು ಹೈಟೆಕ್ ಗ್ರಂಥಾಲಯ, ಕಂಪ್ಯೂಟರ್ ಲ್ಯಾಬ್, ವಿಜ್ಞಾನ ಪ್ರಯೋಗಾಲಯಗಳನ್ನ ಹೊಂದಿದ್ದು ಪ್ರತಿ ತರಗತಿಯ ಕೊಠಡಿಯಲ್ಲಿ ಡಿಜಿಟಲ್ ಬೋರ್ಡ್ ವ್ಯವಸ್ಥೆ ಇದೆ. ನಾವು ಇಲ್ಲಿನ ಭಾಗ ಮಕ್ಕಳಿಗೆ ನೀಟ್ ಕೋಚಿಂಗ್ ಕೊಡ್ತಾ ಇದ್ದೀವಿ. ಅದರಲ್ಲಿ ನಾವು ನೀಟ್ ಸಂಬಂಧಪಟ್ಟ ಸಬ್ಜೆಕ್ಟ್ಸನ್ನು ನಾವು ಪ್ರತಿ ವಾರ ಟೀಚ್ ಮಾಡ್ತೀವಿ. ಅದರ ಮೇಲೆ ನಾವು ಎಕ್ಸಾಮ್ ತಗೋತೀವಿ. ಎಕ್ಸಾಮ್ ಮುಗಿದ ತಕ್ಷಣ ನಾವು ಆ ಪೇಪರ್ನ ಡಿಸ್ಕಸ್ ಮಾಡಿ ಆ ಕಾನ್ಸೆಪ್ಟ್ಸ್ನ ಹುಡುಗರಿಗೆ ಕ್ಲಿಯರ್ ಆಗೋಷ್ಟು ಅದಕ್ಕೂ ಹೆಲ್ಪ್ ಮಾಡ್ತಾಯಿದ್ದೀವಿ. ಇಲ್ಲಿ ನಮ್ಮ ಕಾಲೇಜ್ ಫ್ಯಾಕಲ್ಟೀಸ್ ಬಗ್ಗೆ ಹೇಳಬೇಕಂದ್ರೆ ಎಕ್ಸ್ಪರ್ಟ್ ಫ್ಯಾಕಲ್ಟೀಸ್ ಇದ್ದಾರೆ. ಅದ್ರ ಜೊತೆ ಬೆಳಗ್ಗೆ 8:30ಯಿಂದ ರಾತ್ರಿ 10:00 ತನಕ ಫ್ಯಾಕಲ್ಟೀಸ್ ಅವೈಲಬಲ್ ಆಗಿರ್ತಾರೆ ರೀ. ಅದರಿಂದ ಮಕ್ಕಳು ತಮ್ಮ ಕಾನ್ಸೆಪ್ಟ್ಸ್ನ, ತಮ್ಮ ಡೌಟ್ಸ್ನ ಚೆನ್ನಾಗಿ ಕ್ಲಿಯರ್ ಮಾಡಿಕೊಂಡು ಈ ನೀಟ್ ಪೇಪರಲ್ಲಿ ಉತ್ತೀರ್ಣವಾಗಬೇಕಂತ ನಮ್ಮ ಆಶಯ.
I have 12 plus years of teaching experience of mentoring or teaching to the students who scored a lot of good rank in JEE Mains as well as in advance. So here as a JEE coordinator, I am taking care of all the academics, all the test preparation, doubt session along with my dedicated team. These are the things that taking care of here. A lot of other aspects that we are taking care of the students. We have the good dedicated team like from ITs and NITs. ಓದಿನ ಜೊತೆಗೆ ಮಕ್ಕಳಿಗೆ ಸ್ಫೂರ್ತಿ ತುಂಬಲು ಪ್ರತಿ ತಿಂಗಳು ವಿಶೇಷ ಕಾರ್ಯಾಗಾರ ಆಯೋಜಿಸಲಾಗುತ್ತದೆ. ಬಿಯಾಂಡ್ ಬುಕ್ಸ್ ಹೆಸರಿನಲ್ಲಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದ ಸಾಧಕರು ಬಂದು ಸ್ಫೂರ್ತಿಯ ಕಥೆಗಳನ್ನ ಮಕ್ಕಳಿಗೆ ಹೇಳುತ್ತಾರೆ. ಮಕ್ಕಳು ಒತ್ತಡಕ್ಕೆ ಸಿಲುಕಬಾರದು ಎನ್ನುವ ಸದಾಶಯ ಈ ಕಾರ್ಯಕ್ರಮದ ಉದ್ದೇಶ. ಮಂಗಳೂರು, ಬೆಂಗಳೂರಿನಲ್ಲಿ ಇಷ್ಟೆಲ್ಲ ಸೌಲಭ್ಯ ಇರುವ ಶಿಕ್ಷಣ ಪಡೆಯಬೇಕು ಅಂದ್ರೆ ಕನಿಷ್ಠ ಪ್ರತಿ ವರ್ಷ 4 ಲಕ್ಷ ರೂಪಾಯಿ ಭರಿಸಬೇಕು. ಆದರೆ ಇಲ್ಲಿ ಅರ್ಧದಷ್ಟು ವ್ಯಯಿಸಿದ್ರೆ ಅದಕ್ಕಿಂತಲೂ ಗುಣಮಟ್ಟದ ಶಿಕ್ಷಣ ಜೊಲ್ಲೆ ಕಾಲೇಜಿನಲ್ಲಿ ಸಿಗುತ್ತದೆ. ಈ ಕಾಲೇಜಿನ ಮೇಲುಸ್ತುವಾರಿಯನ್ನ ಜೊಲ್ಲೆ ಗ್ರೂಪ್ ಉಪಾಧ್ಯಕ್ಷ ಬಸವಪ್ರಸಾದ್ ಜೊಲ್ಲೆ ನೋಡಿಕೊಳ್ಳುತ್ತಿದ್ದಾರೆ. ಪ್ರತಿನಿತ್ಯವೂ ಅಧ್ಯಾಪಕರ ಮೀಟಿಂಗ್ ಮಾಡಿ ಮಕ್ಕಳಿಗೆ ಯಾವುದೇ ಕೊರತೆ ಆಗದಂತೆ ನಿಗಾ ವಹಿಸುತ್ತಾರೆ. So when you are getting into a college, the first thing that strikes in your mind is the faculty. So yes, our college provides well-educated IITian and NITian teachers who give their 100% on us. They are very easily approachable and even supportive in nature. The second thing that comes to your mind is that food. Our college serves variety of healthy food in our hostel, and yes, our hostel is maintained with hygiene. The third thing that is environment. The environment here is too good, which makes our study so good and enhances our concentration. In our hostel we have organized and specialized rooms with separate washrooms in each and every room. And we have a laundry where our clothes and uniforms are washed and dried, and a mess where nutritious and hygienic food is provided. In our hostel entry, we can see a board with lot of thoughts and motivational thoughts where we get motivated from these boards to reach our goal. ಇನ್ನು ಗಡಿ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಜೊಲ್ಲೆ ಗ್ರೂಪ್ ವತಿಯಿಂದ ಶಾಸಕಿ ಶಶಿಕಲಾ ಜೊಲ್ಲೆ ಹೆಸರಿನಲ್ಲಿ ಪ್ರತಿ ವರ್ಷ 1 ಕೋಟಿ ಸ್ಕಾಲರ್ಶಿಪ್ ಯೋಜನೆ ಜಾರಿಗೊಳಿಸಿದ್ದಾರೆ. ಈ ಯೋಜನೆಯ ಲಾಭ ಪಡೆಯಬೇಕಾದ್ರೆ ಬೆಳಗಾವಿ ಜಿಲ್ಲೆಯಾದ್ಯಂತ ಪ್ರವೇಶ ಪರೀಕ್ಷೆ ನಡೆಸಲಾಗುತ್ತದೆ. ಈ ಪರೀಕ್ಷೆಯಲ್ಲಿ ಟಾಪ್ 40 ರ್ಯಾಂಕ್ ಪಡೆಯುವ ವಿದ್ಯಾರ್ಥಿಗಳಿಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಇಂಟಿಗ್ರೇಟೆಡ್ ರೆಸಿಡೆನ್ಷಿಯಲ್ PU ಕಾಲೇಜಿನಲ್ಲಿ ಉಚಿತ ಪ್ರವೇಶ. ಕಳೆದ ವರ್ಷ 20 ವಿದ್ಯಾರ್ಥಿಗಳು ಈ ಯೋಜನೆಯ ಲಾಭ ಪಡೆದು ಉಚಿತ ವಸತಿ ಸಹಿತ ಶಿಕ್ಷಣ ಪಡೆಯುತ್ತಿದ್ದಾರೆ. ಈ ವರ್ಷ 40 ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದು ಅವರಿಗೂ ಈ ಸೌಲಭ್ಯ ಸಿಗಲಿದೆ. ಇಷ್ಟೆಲ್ಲಾ ಸೌಲಭ್ಯದೊಂದಿಗೆ ಕಡಿಮೆ ವೆಚ್ಚದ ಶಿಕ್ಷಣ ನಿಮ್ಮದಾಗಬೇಕು ಅಂದ್ರೆ ಈಗಾಗಲೇ ಪ್ರಥಮ PUಗೆ ಪ್ರವೇಶಾತಿ ಆರಂಭವಾಗಿದೆ. ಕಡಿಮೆ ಸೀಟ್ಗಳು ಮಾತ್ರ ಲಭ್ಯವಿದ್ದು ಆಸಕ್ತರು 9713209554 ಅಥವಾ 9632988555 ಸಂಖ್ಯೆಯನ್ನ ಸಂಪರ್ಕಿಸಬಹುದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.